ನಮಸ್ಕಾರ ಸ್ನೇಹಿತರೆ. ಈ ವಿಶ್ವದಲ್ಲಿ ಕೆಲವರು ಜನಿಸುತ್ತಾರೆ. ಅವರು ನಡೆಯಲು ಸಾಧ್ಯವಾಗದೇ ಇದ್ದರೂ, ಮಾತನಾಡಲು ಸಾಧ್ಯವಾಗದೇ ಇದ್ದರೂ, ಸಂಪೂರ್ಣ ಬ್ರಹ್ಮಾಂಡವನ್ನೇ ಯೋಚಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಅಂಥ ಒಬ್ಬ ಅಸಾಧಾರಣ ವ್ಯಕ್ತಿಯೇ ಸ್ಟೀಫನ್ ವಿಲಿಯಂ ಹಾಕಿಂಗ್. ವಿಶ್ವವಿಖ್ಯಾತ ಭೌತಶಾಸ್ತ್ರಜ್ಞ, ಬ್ರಹ್ಮಾಂಡ ರಹಸ್ಯಗಳನ್ನು ಅನಾವರಣಗೊಳಿಸಿದ ಮಹಾನ್ ಚಿಂತಕ. ವೀಲ್ ಚೇರಿನಲ್ಲಿದ್ದ ವ್ಯಕ್ತಿ ಬ್ರಹ್ಮಾಂಡದ ರಹಸ್ಯಗಳನ್ನು ಬಿಚ್ಚಿಟ್ಟ ಕತೆ ಇದು. ಇದು ಕೇವಲ ವಿಜ್ಞಾನಿಯ ಕಥೆಯಲ್ಲ, ಇದು ಅದಮ್ಯ ಮನಸ್ಸಿನ ವಿಜಯಗಾಥೆ. ಸ್ಟೀಫನ್ ವಿಲಿಯಂ ಹಾಕಿಂಗ್ ಅವರು 1942 ಜನವರಿ 8ರಂದು ಇಂಗ್ಲೆಂಡ್ ದೇಶದ ಆಕ್ಸ್ಫರ್ಡ್ ನಗರದಲ್ಲಿ ಜನಿಸಿದರು. ಅದೊಂದು ಯುದ್ಧದ ಕಾಲ. ಎರಡನೇ ಮಹಾಯುದ್ಧದ ಮಧ್ಯೆ ಹುಟ್ಟಿದ ಮಗು ಮುಂದೆ ಜಗತ್ತಿನ ಚಿಂತನೆಗೆ ದಿಕ್ಕು ತೋರಿಸುತ್ತಾನೆಂದು ಯಾರೂ ಊಹಿಸಿರಲಿಲ್ಲ. 1939ರಿಂದ 1945ರವರೆಗೆ ಪ್ರಪಂಚದಲ್ಲಿ ಎರಡನೇ ಮಹಾಯುದ್ಧ ನಡೆದ ಸಂದರ್ಭ ಅದು. ಅವರ ತಂದೆ ಫ್ರಾಂಕ್ ಹಾಕಿಂಗ್ ಅವರು ವೈದ್ಯಕೀಯ ಸಂಶೋಧಕ ಹಾಗೂ ಜೀವಶಾಸ್ತ್ರಜ್ಞರಾಗಿದ್ದರು. ವಿಜ್ಞಾನ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದವರು. ಅವರ ತಾಯಿ ಇಸಾಬೆಲ್ಲಾ ಹಾಕಿಂಗ್ ಅವರು ಓದು ಮತ್ತು ಜ್ಞಾನಕ್ಕೆ ಹೆಚ್ಚಿನ ಮಹತ್ವ ನೀಡಿದ ಬುದ್ಧಿವಂತ ಮಹಿಳೆ. ಹಾಕಿಂಗ್ ಅವರ ಕುಟುಂಬ ಮಧ್ಯಮ ವರ್ಗದ ಕುಟುಂಬವಾಗಿತ್ತು. ಹಣದ ಐಶ್ವರ್ಯ ಕಡಿಮೆ ಇದ್ದರೂ ಜ್ಞಾನ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಇತ್ತು. ಸ್ಟೀಫನ್ ಹಾಕಿಂಗ್ ಅವರ ಬಾಲ್ಯ ಸಾಮಾನ್ಯ ಮಕ್ಕಳಂತೆ ಆರಂಭವಾಯಿತು. ಅವರು ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ವಿದ್ಯಾರ್ಥಿಯಾಗಿರಲಿಲ್ಲ. ಕೆಲವೊಮ್ಮೆ ಶಿಕ್ಷಕರು ಕೂಡ ಅವರನ್ನು ಸರಾಸರಿ ವಿದ್ಯಾರ್ಥಿ ಎಂದುಕೊಳ್ಳುತ್ತಿದ್ದರು. ಆದರೆ ಬಾಲ್ಯದಿಂದಲೇ ಅವರಿಗೆ ವಿಜ್ಞಾನ ವಿಷಯದ ಮೇಲೆ ಆಸಕ್ತಿ, ಪ್ರಶ್ನೆಗಳನ್ನು ಕೇಳುವ ಸ್ವಭಾವ, ಯಂತ್ರಗಳನ್ನು ಬಿಚ್ಚಿ ನೋಡುವ ಹವ್ಯಾಸ ಇತ್ತು. ಅವರು ತಮ್ಮ ಸ್ನೇಹಿತರೊಂದಿಗೆ ಸೇರಿ ಸಣ್ಣ ಯಂತ್ರಗಳನ್ನು ತಯಾರಿಸುತ್ತಿದ್ದರು. ಬಾಲ್ಯದಲ್ಲಿಯೇ ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬ ಗುಣ ಅವರಲ್ಲಿ ಕಂಡುಬರುತ್ತಿತ್ತು. ಸ್ಟೀಫನ್ ಹಾಕಿಂಗ್ ಅವರು ಲಂಡನ್ ಹಾಗೂ ಸೈಂಟ್ ಆಲ್ಬನ್ಸ್ ಶಾಲೆಗಳಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಶಾಲಾ ದಿನಗಳಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ವಿಷಯಗಳು ಅವರಿಗೆ ಹೆಚ್ಚು ಇಷ್ಟವಾಗಿದ್ದವು. ಸ್ಟೀಫನ್ ಹಾಕಿಂಗ್ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದಲ್ಲಿ ಪದವಿ ಪಡೆದರು. ಇಲ್ಲಿ ಅವರ ವಿಜ್ಞಾನ ಜ್ಞಾನ ಇನ್ನಷ್ಟು ಗಟ್ಟಿಯಾಗತೊಡಗಿತು. ನಂತರ ಅವರು ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಅಧ್ಯಯನಕ್ಕೆ ಸೇರಿದರು. ಇಲ್ಲಿ ಅವರು ಬ್ರಹ್ಮಾಂಡ, ಕಾಲ ಮತ್ತು ಕಪ್ಪು ರಂಧ್ರಗಳ ಕುರಿತು ಸಂಶೋಧನೆ ಆರಂಭಿಸಿದರು. ಸ್ಟೀಫನ್ ಹಾಕಿಂಗ್ ಅವರಿಗೆ 21ನೇ ವಯಸ್ಸಿನಲ್ಲಿ ALS ಎಂಬ ಅಪರೂಪದ ನರರೋಗ ಪತ್ತೆಯಾಯಿತು. ALS ಎಂದರೆ ಇಮೈಟ್ರೋಪಿಕ್ ಲ್ಯಾಟರಲ್ ಸ್ಕ್ಲೆರೋಸಿಸ್, ಅಂದರೆ ಒಂದು ರೀತಿಯ ಪಾರ್ಶ್ವವಾಯು. ಅವರು 21ನೇ ವಯಸ್ಸಿನಲ್ಲಿ ಈ ALS ಎಂಬ ಪಾರ್ಶ್ವವಾಯುಕ್ಕೆ ರೋಗಕ್ಕೆ ತುತ್ತಾಗ್ತಾರೆ. ಈ ರೋಗದ ಪರಿಣಾಮವೇ ದೇಹದ ಚಲನೆ ನಿಧಾನವಾಗಿ ಕಡಿಮೆಯಾಗುತ್ತದೆ, ಮಾತನಾಡಲು ಕಷ್ಟವಾಗುತ್ತದೆ, ಮನುಷ್ಯ ವೀಲ್ ಚೇರಿಗೆ ಸೀಮಿತನಾಗುತ್ತಾನೆ. ವೈದ್ಯರು ಅವರಿಗೆ ಕೇವಲ 2 ವರ್ಷ ಮಾತ್ರ ಬದುಕಬಹುದು ಎಂದು ಹೇಳಿದರು. ಈ ಸುದ್ದಿ ಅವರು ಜೀವನವನ್ನೇ ತಲೆಕೆಳಗಾಗಿಸಿತು. ಆರಂಭದಲ್ಲಿ ಅವರು ಮನನೊಂದುಕೊಂಡರು, ಆದರೆ ನಂತರ ತಮ್ಮೊಳಗೆ ಒಂದು ದೃಢ ನಿರ್ಧಾರ ತೆಗೆದುಕೊಂಡರು. ಉಳಿದಿರುವ ಸಮಯವನ್ನು ವ್ಯರ್ಥ ಮಾಡಬಾರದು. ನಿಧಾನವಾಗಿ ಅವರು ನಡೆಯುವ ಶಕ್ತಿಯನ್ನು ಕಳೆದುಕೊಂಡರು, ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡರು. ಆದರೂ ಅವರು ಸಂಶೋಧನೆ ನಿಲ್ಲಿಸಲಿಲ್ಲ, ಬೋಧನೆ ನಿಲ್ಲಿಸಲಿಲ್ಲ, ಕನಸು ಬಿಡಲಿಲ್ಲ. ಕಂಪ್ಯೂಟರ್ ಸಹಾಯದಿಂದ ಮಾತನಾಡುವ ತಂತ್ರಜ್ಞಾನವನ್ನು ಬಳಸಿ ಅವರು ಜಗತ್ತಿನ ಮುಂದೆ ತಮ್ಮ ವಿಚಾರಗಳನ್ನು ಮಂಡಿಸಿದರು. ಸ್ಟೀಫನ್ ಹಾಕಿಂಗ್ ಅವರು 1965ರಲ್ಲಿ ಜೇನ್ ವೈಲ್ಡ್ ಅವರನ್ನು ಮದುವೆಯಾಗ್ತಾರೆ. 1995ರಲ್ಲಿ ಎಲೈನ್ ಮೆಸನ್ ಅವರನ್ನು ಮದುವೆಯಾಗ್ತಾರೆ. ಇವರ ವೈವಾಹಿಕ ಜೀವನವು ಕೂಡ ಏರಿಳಿತಗಳನ್ನು ಎದುರಿಸಿತು. ಆದರೂ ವಿಜ್ಞಾನ ಅವರ ಜೀವನದ ಕೇಂದ್ರ ಬಿಂದುವಾಗಿಯೇ ಉಳಿಯಿತು. ಸ್ಟೀಫನ್ ಹಾಕಿಂಗ್ ಅವರು
ಕಪ್ಪು ರಂಧ್ರಗಳು ಸಂಪೂರ್ಣ ಕತ್ತಲೆಯಲ್ಲ ಎಂದು ಸಾಬೀತುಪಡಿಸಿದರು. ಅವರು ಹೇಳಿದ ಸಿದ್ಧಾಂತ ಕಪ್ಪು ರಂಧ್ರಗಳಿಂದ ಶಕ್ತಿ ಹೊರಬರುತ್ತದೆ. ಇದನ್ನೇ ಇಂದು ಹಾಕಿಂಗ್ ರೇಡಿಯೇಷನ್ ಎಂದು ಕರೆಯಲಾಗುತ್ತದೆ. ಅವರು ಅಧ್ಯಯನ ಮಾಡಿದ ಪ್ರಮುಖ ವಿಷಯಗಳು: ಬ್ರಹ್ಮಾಂಡ ಹೇಗೆ ಹುಟ್ಟಿತು, ಕಾಲ ಎಂದರೇನು, ಬ್ರಹ್ಮಾಂಡದ ಅಂತ್ಯ ಹೇಗಿರಬಹುದು. ಈ ಸಂಶೋಧನೆಗಳು ವಿಜ್ಞಾನದಲ್ಲಿ ಹೊಸ ದಿಕ್ಕು ನೀಡಿದವು. ಸ್ಟೀಫನ್ ಹಾಕಿಂಗ್ ಅವರ ವಿಶೇಷತೆ ಏನೆಂದರೆ ಅವರ ಕಠಿಣ ವಿಜ್ಞಾನವನ್ನು ಸರಳ ಭಾಷೆಯಲ್ಲಿ ಜನರಿಗೆ ತಲುಪಿಸಿದರು. ಅವರು ಬರೆದ ಪ್ರಮುಖ ಪುಸ್ತಕಗಳು: ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್, ದ ಯೂನಿವರ್ಸ್ ಇನ್ ಅ ನೆಟ್ಶೆಲ್, ಬ್ರೀಫ್ ಆನ್ಸರ್ಸ್ ಟು ದ ಬಿಗ್ ಕ್ವಶನ್ಸ್. ಅವರಿಗೆ ದೊರೆತ ಅನೇಕ ಗೌರವ ಪ್ರಶಸ್ತಿಗಳನ್ನು ನೋಡೋದಾದರೆ ಅನೇಕ ಅಂತಾರಾಷ್ಟ್ರೀಯ ವಿಜ್ಞಾನ ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ. ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜಗತ್ತಿನ ಅತ್ಯಂತ ಪ್ರಭಾವಿ ವಿಜ್ಞಾನಿಗಳ ಪಟ್ಟಿಯಲ್ಲಿ ಅವರ ಹೆಸರಿದೆ. ಸ್ಟೀಫನ್ ಹಾಕಿಂಗ್ ಅವರು ತಮ್ಮ 76ನೇ ವಯಸ್ಸಿನಲ್ಲಿ 2018 ಮಾರ್ಚ್ 14ರಂದು ಇಂಗ್ಲೆಂಡಿನ ಕ್ಯಾಂಬ್ರಿಡ್ಜ್ದಲ್ಲಿ ಮರಣ ಹೊಂದಿದರು. ಅಚ್ಚರಿ ಏನೆಂದರೆ ಇವರ ಹುಟ್ಟಿದ ದಿನದಂದೇ ಗೆಲಿಲಿಯೋ ಮರಣ ಹೊಂದಿರುವುದು, ಇವರು ಮರಣ ಹೊಂದಿದ ದಿನದಂದೇ ಆಲ್ಬರ್ಟ್ ಐನ್ಸ್ಟೀನ್ ಜನಿಸಿರುವುದು. ಸ್ಟೀಫನ್ ಹಾಕಿಂಗ್ ಅವರು ನಡೆದು ಹೋಗಲಿಲ್ಲ, ಆದರೆ ಜಗತ್ತಿನ ಚಿಂತನೆಗೆ ದಾರಿ ತೋರಿಸಿದರು. ಅವರು ಮಾತನಾಡಲಿಲ್ಲ, ಆದರೆ ಬ್ರಹ್ಮಾಂಡವೇ ಅವರ ಮಾತು ಕೇಳಿತು. ಅವರ ಜೀವನವೇ ಒಂದು ಮಹಾನ್ ಪ್ರೇರಣೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.